ಹಲೋ, ಇವತ್ತಿನ ಬ್ಲಾಗ್ ನೋಡ್ತಿದ್ರೆ ಗೊತ್ತಾಗತ್ತೆ. ಎಸ್, ಕ್ಯಾಂಪಸ್ ವಿಸಿಟ್ ಇನ್ಫೋಸಿಸ್ ನೋಡೋಣ ಬನ್ನಿ. ನಾವು ಕ್ಯಾಂಪಸ್ ವಿಸಿಟ್ ಮಾಡಿ ತುಂಬ ವರ್ಷಗಳಾಗಿತ್ತು. ಬಿಫೋರ್ ಕೋವಿಡ್ ವಿಸಿಟ್ ಮಾಡಿದ್ದು, ಅದಾದಮೇಲೆ ಹೋಗೇ ಇರಲಿಲ್ಲ. ಹಾಗಾಗಿ ಈ ವೀಕೆಂಡ್ ಇದ್ದಿದ್ದರಿಂದ ಪ್ಲ್ಯಾನ್ ಮಾಡಿದ್ವಿ ಹೋಗೋಣ ಅಂತ. ಆ್ಯಂಡ್ ಒನ್ ಆಫ್ ದ ರೀಸನ್ ಇಸ್ ಮೂವಿ ನೋಡೋಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು. ನಿಮ್ಗೆ ಗೊತ್ತಿರ್ತಾ ಇದು ಆಲ್ಮೋಸ್ಟ್ ವರ್ಲ್ಡಲ್ಲೇ ಲಾರ್ಜೆಸ್ಟ್ ಟ್ರೈನಿಂಗ್ ಸೆಂಟರ್ ಆಗುತ್ತೆ ಐ ಟಿ ಕಂಪನಿಲಿ. ಇನ್ಫೋಸಿಸ್ ಆಲ್ಮೋಸ್ಟ್ 350 acres ಇದೆ. ನೀವು ನೋಡ್ತಿರ್ಬೋದು, ಆರ್ಕಿಟೆಕ್ಚರ್ ಆಗಲಿ, ಗ್ರೀನರಿ ಆಗಲಿ ಪ್ರತಿಯೊಂದು ಇದೆ. ಎಂಪ್ಲಾಯೀಸ್ಗೆ ಏನೇನು ಫೆಸಿಲಿಟೀಸ್ ಬೇಕು ಎಲ್ಲವೂ ಕೂಡ ಇದೆ. ಫುಡ್ ಕೋರ್ಟಿಂದ ಹಿಡಿದು ಪೂಲ್ವರೆಗೂ ಕೂಡ ಇದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಕ್ಯಾಂಪಸ್ ತುಂಬ ದೊಡ್ಡದಿರೋದ್ರಿಂದ ಓಡಾಡೋಕ್ಕೂ ಕಷ್ಟ. ಹಾಗಾಗಿ ಸೈಕಲ್ ಫೆಸಿಲಿಟೀಸ್ ಇದೆ. ಫುಡ್ ಕೋರ್ಟ್ಗೆ ಹೋಗೋಕ್ಕಾಗಲಿ ಅಥವಾ ಪ್ಲೇ ಏರಿಯಾಗೆ ಹೋಗೋಕ್ಕಾಗಲಿ ಸೈಕಲ್ ಯೂಸ್ ಮಾಡ್ಬೋದು ಎಂಪ್ಲಾಯೀಸು. ಕ್ಯಾಂಪಸ್ಸಲ್ಲಿ ತುಂಬ ಹಿಟ್ ಆಗಿರೋ ಮೂವೀಸ್ನ ಹಾಕೋದು. ಹಾಗಾಗಿ ದೃಶ್ಯಂ 3 ಹಾಕಿದ್ರು. ಸರಿ ಹೋಗಿ ನೋಡೋಣ ಅಂದ್ಬಿಟ್ಟು ಹೋದ್ವಿ. ಈಗೇನು ನೋಡ್ತಿದ್ದಾರೆ ಅದೇ ಥಿಯೇಟರು. ತುಂಬ ಚೆನ್ನಾಗಿದೆ. ಆ್ಯಂಡ್ ಎಷ್ಟು ಕ್ಲೆನ್ಸಿನೆಸ್ ಆಗಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಹ್ಯಾಟ್ಸ್ ಆಫ್ ಟು ದೆಮ್. ಅಲ್ಲಲ್ಲೇ ಸೈಕಲ್ ಪಾರ್ಕ್ ಮಾಡೋದಕ್ಕೆ ಒಂದೊಂದು ಪ್ಲೇಸ್ ಮಾಡಿರ್ತಾರೆ, ಅಲ್ಲೇ ಹೋಗಿ ಪಾರ್ಕ್ ಮಾಡಬೇಕು. 1 hour ಮುಂಚೆನೇ ಹೋಗಿದ್ದರಿಂದ ಇನ್ನೂ ಟೈಮ್ ಇತ್ತು. ಹಾಗಾಗಿ ಬೌಲಿಂಗ್ ಆಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ. 3 ಜನನೂ ತೊಗೊಂಡ್ವಿ ಬೌಲಿಂಗು. ಇಟ್ ವಾಸ್ ಫನ್ ಆ್ಯಕ್ಚುಲಿ, ಚೆನ್ನಾಗಿತ್ತು. ಟೈಮು ಕೂಡ ಬೇಗ ಪಾಸ್ ಆಯಿತು. 1 day ಫುಲ್ ಸ್ಪೆಂಡ್ ಮಾಡ್ಬೋದು ಕ್ಯಾಂಪಸ್ಸಲ್ಲೇ, ಬೆಳಗ್ಗೆ ಹೋಗಿ ಸಂಜೆ ಬರೋ ಥರ. ಸೊ 1 day ಫುಲ್ ಎಂಗೇಜ್ ಆಗಿರುತ್ತೆ. ಮಕ್ಳಿಗಾಗಲಿ ದೊಡ್ಡವ್ರಿಗಾಗಲಿ ಎಲ್ಲ ಥರ ಗೇಮ್ಸು, ಫನ್ ಆ್ಯಕ್ಟಿವಿಟೀಸ್ ಕೂಡ ಇರುತ್ತೆ. ಚೆನ್ನಾಗಿದೆ. ನಮಗಂತೂ ಕ್ಯಾಂಪಸ್ ವಿಸಿಟ್ ತುಂಬ ಖುಷಿ ಅನಿಸ್ತು. ನಿಮಗೆಲ್ಲ ಹೇಗೆ ಅನಿಸ್ತು ಅಂತ ತಿಳಿಸಿ. ಆ್ಯಂಡ್ ಗೇಮ್ ಮುಗಿಸ್ಕೊಂಡು ಬರ್ತಿದ್ವಿ, ಹಾಗೆ ಮೂವಿಗೆ ಟೈಮ್ ಆಯಿತು ಅಂತ ಮೂವಿಗೆ ಹೊರಟ್ವಿ. ಮೂವಿಗೆ ಆ್ಯಕ್ಚುಲಿ ಟೈಮ್ ಹಾಗೆ ಹೋಯಿತು. ಸೊ ಹರಿಬರಿಲಿ ಹೊರಟ್ವಿ. 3rd ಫ್ಲೋರ್ಗೆ ಹೋಗ್ತಿದ್ದೀವಿ. ಇದೇನು ನೀವು ಹೊರಗಡೆಯಿಂದ ನೋಡಿದ್ವಿ ಫುಲ್ ಗ್ಲಾಸ್ ಹೌಸ್ ಥರ ಇದೆಲ್ಲ, ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಹೊರಗಡೆನೂ ಅಷ್ಟೇ, ಒಳಗಡೆಯಿಂದನೂ ಅಷ್ಟೇ. ನೀವು ನೋಡ್ತಿರ್ಬೋದು, ಲಿಫ್ಟ್ ಒಳಗಡೆ ಟ್ರಾನ್ಸ್ಪರೆಂಟ್ ಇದ್ದಿದ್ದರಿಂದ ನೋಡ್ಬೋದು ನೀವು ಕ್ಯಾಂಪಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನಾವು ಈ ವ್ಯೂವಿಂದ ಫುಲ್ ಕ್ಯಾಂಪಸ್ಸೇ ನೋಡ್ಬೋದು, ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಆ್ಯಂಡ್ ನಮಗೆ ಸ್ವಲ್ಪ ಟೈಮ್ ಆಗಿದ್ದರಿಂದ ನಾವು ಮೂವಿಗೆ ಹೋಗೋ ಅರ್ಜೆಂಟಲ್ಲಿದ್ವಿ. ಹಾಗಾಗಿ ಅಷ್ಟೊಂದು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಮೇನ್ ಅಟ್ರಾಕ್ಷನ್ ಆಫ್ ದ ಕ್ಯಾಂಪಸ್ ಅಂತಲೇ ಹೇಳ್ಬೋದು ಈ ಥಿಯೇಟರ್ನ. ಇನ್ಸೈಡ್ ಆಗಲಿ ಔಟ್ಸೈಡ್ ಆಗಲಿ ಎರಡೂ ಸೈಡಿಂದನೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಅಷ್ಟು ಮೇಂಟೈನ್ ಮಾಡಿದ್ದಾರೆ. ವೀಕೆಂಡ್ಸ್ ಮಾತ್ರ ಮೂವೀಸ್ ಹಾಕೋದು. ಲಾಸ್ಟ್ ವೀಕೆಂಡು ದುರಂಧರ್ ಹಾಕಿದ್ರು. ಅಲ್ಲಿರೋ ಟ್ರೈನೀಸು ಕೂಡ ಬೋರ್ ಆಗಲ್ಲ. ಅವರ ಕ್ಯಾಂಪಸ್ಸಿಂದ ಹೊರಗಡೆ ಹೋಗೋ ನೆಸೆಸಿಟಿನೇ ಇಲ್ಲ. ಎಲ್ಲ ಫೆಸಿಲಿಟೀಸು ಕ್ಯಾಂಪಸ್ಸಲ್ಲೇ ಇರೋದ್ರಿಂದ ಚೆನ್ನಾಗಿರುತ್ತೆ. ಆ್ಯಂಡ್ ನಾವು ಮೂವಿ ಮುಗಿಸ್ಕೊಂಡು ಬರೋಷ್ಟು ಲೇಟ್ ಆಗಿತ್ತು. ಹಾಗೆ ನೈಟು ಕೂಡ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಆ್ಯಂಡ್ ದೇ ಆರ್ ಸೋ ಡಿಸಿಪ್ಲಿನ್ಡ್. ವಾಕಿಂಗ್ ಪಾತ್ ಅಂದರೆ ವಾಕಿಂಗ್ ಪಾತಲ್ಲೇ ನಡಿಬೇಕು. ಸೈಕಲಿಂಗ್ ವೇಯಲ್ಲೇ ಅದೇ ದಾರಿಯಲ್ಲೇ ಹೋಗಬೇಕು. ಯಾವುದೋ ವಾಕಿಂಗ್ ಸ್ಟೈಲ್ ಅಂತ ತೋರಿಸ್ತಿದ್ದಾನೆ ನನ್ನ ಮಗ. ಲೇಟ್ ಆಗಿದ್ದರಿಂದ ರಾತ್ರಿ ಡಿನ್ನರ್ ಹೊರಗಡೆನೇ ಪ್ಲ್ಯಾನ್ ಮಾಡಿದ್ವಿ. ಊಟ ಮುಗಿಸಿ ಡೆಸರ್ಟ್ ಆರ್ಡ್ರ್ ಮಾಡಿದ್ವಿ, ಚಾಕ್ಲೇಟ್ ಬ್ರೌನಿ. ನೀವು ನೋಡ್ತಿರ್ಬೋದು ಹೇಗೆ ಚಾಕ್ಲೇಟ್ ಸಿರಪ್ ಆಗಲಿ ಡ್ರೈ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡ್ತಿದ್ದಾರೆ ಅದಕ್ಕೆ ಅಂತ. ಯೂಶ್ವಲಿ ನನಗೆ ಡೆಸರ್ಟ್ಸ್ ಅಂದರೆ ಇಷ್ಟ. ಇವತ್ತಿನ ವ್ಲಾಗಲ್ಲಿ ನಾನು 1 ಪಾರ್ಟ್ ಆಫ್ ದ ಕ್ಯಾಂಪಸ್ ತೋರಿಸಿದ್ದೀನಿ. ನೆಕ್ಸ್ಟ್ ವೀಡಿಯೋಸಲ್ಲಿ ಫುಲ್ ಲಾಂಗ್ ವೀಡಿಯೋ ಮಾಡ್ತೀನಿ ಕ್ಯಾಂಪಸ್ ಬಗ್ಗೆ. ಥ್ಯಾಂಕ್ ಯು ಎವ್ರಿವನ್.